ಹಾಯ್ ಫ್ರೆಂಡ್ಸ್, ಇವತ್ತು ನಾನು 1 ಕಪ್ ಚಿರೋಟಿ ರವೆ ಬಳಸ್ಕೊಂಡು ಯಾವ ರೀತಿ ಕ್ರಿಸ್ಪಿಯಾಗಿರೋ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕ್ರಿಸ್ಪಿನೆಸ್ನ ನಿಮಗೆ ತೋರಿಸ್ತೀನಿ. ಅದು ಸೌಂಡ್ ನೀವು ಕೇಳಿಸ್ಕೊಳ್ಳೋರಂತೆ ಯಾವ ರೀತಿ ಮಾಡೋದು. ಚಿರೋಟಿ ರವೆ ಇದ್ದರೆ ಸಾಕು, ಈ ಅದ್ಭುತವಾದ ಬಾಯಲ್ಲಿಟ್ಟರೆ ಕರುಮ್ ಕುರುಮ್ ಅನ್ನೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇದನ್ನು 1 ತಿಂಗಳು ಡಬ್ಬಿಲಿ, ಏರ್ಟೈಟ್ ಡಬ್ಬಿಲಿ ಇಟ್ಬಿಟ್ಟು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರಿಗೆ, ಮೊಸರನ್ನಕ್ಕೆ, ಕಾಫಿ ಟೀ ಜೊತೆಗೆ ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇಲ್ಲಿ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ. ಅಂದರೆ ಡಿಲ್ ಲೀವ್ಸ್ ಅಂತ ಹೇಳ್ತಾರೆ. ಅದು ವಿಶೇಷವಾದ ಟೇಸ್ಟ್ ಕೊಡುತ್ತೆ. ನಿಮಗೆಲ್ಲ ಗೊತ್ತು, ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಮಾಡೋ ಅಡುಗೆಗಳು ಭಿನ್ನವಾಗಿ ವಿಶೇಷವಾದ ರುಚಿ ಕೊಡುತ್ತೆ. ಬನ್ನಿ, ಇದು ಒಂದು ಸಲ ಸೌಂಡ್ ಕೇಳಿಸ್ಕೊಳ್ಳೋರಂತೆ ಯಾವ ರೀತಿ ಇದೆ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಕೇಳಿಸ್ಕೊಂಡ್ರಿ ಅಲ್ಲ ಫ್ರೆಂಡ್ಸ್, ಯಾವ ರೀತಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿದೆ ಅಂತ. ಸೊ ಇವತ್ತೇ ನಿಮ್ಮ ಮನೇಲಿ ಈಗಲೇ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ, ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇಲ್ಲ, ನಾನ್ ಸ್ಟಿಕ್ ಕಡಾಯಿಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಜೀರಿಗೆ ಸಹ ಹಾಕ್ಕೊಳ್ಬೋದು, ಸಾಸಿವೆ ಬೇಕಾದರೂ ಹಾಕ್ಕೊಳ್ಬೋದು ನೀವು. ಓಕೆನಾ? ನಾನಿಲ್ಲಿ ಸಾಸಿವೆ ಜೀರಿಗೆನ ಸ್ಕಿಪ್ ಮಾಡಿ ಬರೀ ಎಳ್ಳು ಹಾಕ್ಕೊಂಡಿದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಕೈ ಮುಷ್ಟಿಯಷ್ಟು ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಸಬ್ಸಿಗೆ ಸೊಪ್ಪು ಇಲ್ಲ ಅಂದರೆ ನೀವು ಅದೇ ಜಾಗದಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಇದಕ್ಕೆ 2 ಕಪ್ಪು ನೀರಿಗೆ ನಾನಿಲ್ಲಿ 1 ಕಪ್ಪಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಕಲರ್ಗೋಸ್ಕರ. ಇಲ್ಲಿ ನಾನು ಅಕ್ಕಿ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಮೈದಾ ಆಗಲಿ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಯಾವುದೂ ಬಳಸ್ತಿಲ್ಲ. ಓಕೆನಾ? ತುಂಬ ವಿಶೇಷವಾಗಿ ಟೇಸ್ಟಿಯಾಗಿರೋ ಒಂದು ಸ್ನ್ಯಾಕು. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ಕೇಳಿಸ್ಕೊಂಡಿದ್ದೀರಾ. ಇದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅಂದರೆ 2 ಕಪ್ ನೀರಿಗೆ 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಬಾಂಬೆ ರವೆ, ದಪ್ಪ ರವೆ ಇದೆ, ಒಂದು ಸಲ ಮಿಕ್ಸಿಲಿ ಆಡಿಸ್ಬಿಟ್ಟು ಅದನ್ನು ಸಹ ಯೂಸ್ ಮಾಡ್ಬೋದು. ಇದು ಲಂಪ್ಸ್ ಬರದೇ ಇರೋಂಗೆ ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಓಕೆನಾ? ಎಲ್ಲೂ ಲಂಪ್ಸು ಅಂದರೆ ಗಂಟುಗಳಾಗಬಾರ್ದು. ರವೆದು ಸ್ಮೂತ್ ಟೆಕ್ಸ್ಚರ್ ಬೇಕು. ಇದು ಒಂದು 5ರಿಂದ 10 ನಿಮಿಷದಲ್ಲಿ ರೆಡಿಯಾಗೋಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಈ ಥರ 1 ಕಪ್ ರವೆಗೆ ನನಗೆ ಸುಮಾರು ಒಂದು 20 ಸ್ಟಿಕ್ಸ್ ಆಯಿತು, ರವೆ ಸ್ಟಿಕ್ಸ್ ಆಯಿತು. ಸೊ ಸೂಪರಾಗಿದೆ. ಒಂದು ಸಲ ಟ್ರೈ ಮಾಡಬೇಕು ನೀವು ಮನೇಲಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ. ನಿಮ್ಗೆ ಅಬ್ಸಲ್ಯೂಟ್ಲಿ ಫ್ರೀ, ₹1 ಖರ್ಚಾಗಲ್ಲ ಅಂತ ಹೇಳ್ತಾ ಒಂದಕ್ಕೊಂದು ರವೆನ ಚೆನ್ನಾಗಿ ಬೆರೆಸೋಣ. ಅಂದರೆ ಸ್ಮೂತ್ ಶ್ರೀಗಂಧದ ಪೇಸ್ಟ್ ಥರ ಬರಬೇಕು. ನಾವು ಚಿರೋಟಿ ರವೆ ಬಳಸೋ ಉದ್ದೇಶನೂ ಅಷ್ಟೇ. ಸೊ ಈ ಅಕ್ಕಿ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಮೈದಾ ಯಾವುದು ಬೇಡ. 1 ಕಪ್ ಚಿರೋಟಿ ರವೆ ಇದ್ದರೆ ನಮ್ಮ ಯಮ್ಮಿಯಾಗಿರೋ ರವೆ ಸ್ಟಿಕ್ಸ್ ರೆಡಿ ಆಗುತ್ತೆ. ಒಂದು ತೊಟ್ಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನಮಗೆ ಅಂತ ಅಷ್ಟೇ. ನೋಡಿ, ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಂಬಿಡೋಣ. ತುಂಬ ವಿಶೇಷವಾದ ಟೇಸ್ಟ್ ಇರುತ್ತೆ. ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಅಕಸ್ಮಾತ್ ನೀವು ಚಿಕ್ಕ ಮಕ್ಳಿಗೆ ಕೊಡಬೇಕಾದ್ರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಸೊ ಕಲರು ಬರುತ್ತೆ, ಟೇಸ್ಟು ಬರುತ್ತೆ. ಓಕೆನಾ ಫ್ರೆಂಡ್ಸ್? ಈಗ ನಾವು ಆ ರವೆ ಮಿಶ್ರಣ ಏನಿತ್ತು ಅದನ್ನು ಆರಕ್ಕಿಟ್ಕೊಳ್ಳೋಣ. ಈ ಕಡೆ ಒಂದು 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದು ಹಸಿ ಆಲೂಗೆಡ್ಡೆ, ಬೇಯಿಸಿಲ್ಲ, ಹಸಿ ಆಲೂಗೆಡ್ಡೆನ ತೊಗೊಂಡು ಇದನ್ನು ಚೆನ್ನಾಗಿ ತುರ್ಕೊಳ್ತಿದ್ದೀನಿ. ತುರಿಯೋ ಮಣೆಯಲ್ಲಿ. ನೀವು ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇದನ್ನು ಬೇಯಿಸಿ ಹಾಕಬೇಕಾ ಅಂತೀರ? ನೆಸಿಟಿ ಇಲ್ಲ. ಹೆಂಗಿದ್ರೂ ಆಲೂಗೆಡ್ಡೆ ಬೆಂದೇ ಬೇಯುತ್ತೆ. ಸೊ ಬೇಯಿಸೋ ನೆಸಿಟಿ ಇಲ್ಲ. ಫಟಾಫಟ್ ಅಂತ 10ರಿಂದ 15 ನಿಮಿಷದಲ್ಲಿ ನಮಗೆ ಯಮ್ಮಿ ಆಗಿರೋ ಸ್ನ್ಯಾಕ್ಸು ರೆಡಿ ಆಗುತ್ತೆ. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ಕೇಳಿಸ್ಕೊಂಡ್ರಿ. ಕಾಫಿ ಟೀಗಂತೂ ಹೇಳಿ ಮಾಡಿಸಿರೋ ಕಾಂಬಿನೇಷನ್ ಅಂತ ಹೇಳ್ತೀನಿ. ಈಗ 2 ಆಲೂಗೆಡ್ಡೆನ ಸಿಪ್ಪೆ ಎರೆದ್ಬಿಟ್ಟು ಸಿಪ್ಪೆನ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಅದನ್ನು ನೋಡಿ ತುರಿದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಸೊ ಇದೇ ಜಾಗದಲ್ಲಿ ನೀವು ಕ್ಯಾರೆಟ್ ತುರಿ, ಬೀಟ್ರೂಟ್ ತುರಿ ಸಹ ಹಾಕ್ಕೊಳ್ಬೋದು. ಎಲ್ಲ ಹೆಲ್ದಿಯಾಗಿರುತ್ತೆ. ಬೀಟ್ರೂಟ್ ತುರಿ ಅಂತೂ ಯಥೇಚ್ಛವಾಗಿ ಹಿಮೋಗ್ಲೋಬಿನ್ ಇದೆ. ಸೊ ಈಗ ನಮ್ಮ ಮಿಶ್ರಣ, ರವೆ ಮಿಶ್ರಣ ಏನಿದೆ ಅದು ಚೆನ್ನಾಗಿ ಆರಿದೆ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಆ ರವೆನೋ ಮತ್ತು ಏನಿತ್ತು ಮಿಶ್ರಣ ಮತ್ತು ನಮ್ಮ ಆಲೂಗೆಡ್ಡೆ ತುರಿ ಎರಡೂ ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ನಿಮಗೆ ಉಪ್ಪು ನೋಡಿ, ಉಪ್ಪೇನಾರು ಬೇಕಿದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ವಿಶೇಷವಾಗಿ ವಿಭಿನ್ನವಾಗಿರೋ ಟೇಸ್ಟ್ ಇರುತ್ತೆ. ಅಂಗೈಗೆ ಒಂಚೂರು ಎಣ್ಣೆ ಸವರ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಆಗುತ್ತೆ ನೋಡಿ. ನಾನು ಇನ್ನೆಲ್ಲೂ ಕಾರ್ನ್ಫ್ಲೋರ್ ಆಗಲಿ ಮೈದಾ ಆಗಿ ಬಳಸಿಲ್ಲ. ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ. ಮಣೆ ಮತ್ತು ಲಟ್ಟಣಿಗೆ ಲಟ್ಟಿಸೋಕ್ಕೆ ಈಸಿ ಆಗುತ್ತೆ ನಮಗೆ. ನೋಡಿ, ಈ ಥರ ಸ್ವಲ್ಪ ತಿಕ್ಕಾಗೇ ಇರಲಿ. ಇಲ್ಲೆಲ್ಲೂ ಸೋಡಾ ಬಳಸಿಲ್ಲ. ಸೋಡಾ ಬಳಸ್ತೇ ನಮಗೆ ಅಷ್ಟು ಗರ್ಗರಿಯಾಗಿ ಸ್ವಲ್ಪ ದಪ್ಪ ಬರುತ್ತೆ. ಸೊ ಅಷ್ಟು ವಿಶೇಷವಾಗಿರೋ ಟೇಸ್ಟ್ ಕೊಡುತ್ತೆ. ಆದಷ್ಟು ಅದನ್ನು ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಲಟ್ಟಿಸ್ಕೊಂಡು ಸೈಡ್ ಎಡ್ಜಸ್ ಏನಿದೆಯೋ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಆದಷ್ಟು ಸ್ವಲ್ಪ ದಪ್ಪನೇ ಇರಲಿ. ಸೈಡ್ ಎಡ್ಜಸ್ ಏನಿದೆಯೋ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ. ಅದೆಲ್ಲ ರೀಯೂಸ್ ಮಾಡ್ಕೊಳ್ಬೋದು ನಾವು. ತುಂಬ ಚೆನ್ನಾಗಿರುತ್ತೆ.
ನಾನು ಹೇಳ್ದಂಗೆ ಕ್ಯಾರೆಟ್ ತುರಿ ಆಗಲಿ, ಬೀಟ್ರೂಟ್ ತುರಿ ಆಗಲಿ ಅದೆಲ್ಲ ನಿಮ್ಮ ಇನ್ನೋವೇಟಿವ್. ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನು ಯೆಲ್ಲೋ ಕಲರ್ ಮೇಂಟೈನ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಬರೀ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಗ್ರೀನು ಮತ್ತು ಯೆಲ್ಲೋ ಮಿಕ್ಸ್ ಇದೆ, ಮತ್ತು ಆಲೂಗೆಡ್ಡೆ ತುರಿನ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆ ಬೇಡ ನಮಗೆ ಗ್ಯಾಸ್ಟ್ರಿಕ್ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಈ ಥರ ನೋಡಿ, ಈ ಥರ ಸ್ಟಿಕ್ಸ್ ಆಗಿ ಈ ಥರ ನೀಟಾಗಿ ಇದು ಮಾಡ್ಕೊಳ್ಳೋಣ. ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ನಿಮಗೆ ತೋರಿಸ್ತೀನಿ ನಾನು ಕ್ಲೋಸಪ್ಪಲ್ಲಿ ನೋಡಿ. ಇಷ್ಟು ಇರಲಿ ಥಿಕ್ನೆಸ್ ನಮಗೆ ಪರ್ಫೆಕ್ಟಾಗಿರುತ್ತೆ. ಈಗಾಗಲೇ ನಾನು ಎಣ್ಣೆನ ಹದವಾಗಿ ಕಾಯಕ್ಕಿಟ್ಟಿದ್ದೀನಿ. ಸೊ ನೋಡಿ ಈ ಥರ ಇರುತ್ತೆ. ತುಂಬ ಸಾಫ್ಟಾಗಿರುತ್ತೆ. ಸ್ವಲ್ಪ ನೋಡಿಕೊಂಡು ಇದು ಮಾಡ್ಕೊಳ್ಳೋಣ, ಓಕೆನಾ. ಆ ಥರ ನಾನು ಪೀಸಸ್ನ ಕಟ್ ಮಾಡಿ ನಾನು ಈ ಕಡೆ ಎಣ್ಣೆಗೆ ಕಾಯಕ್ಕೆ ಹಾಕ್ತಿದ್ದೀನಿ. ನೋಡಿ ಈ ಥರ ಮೀಡಿಯಮ್ ಟು ಲೋ ಇರಲಿ. ಎಲ್ಲೂ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಒಂದು 5ರಿಂದ 10 ನಿಮಿಷ ತೊಗೊಳುತ್ತೆ ಬೇಯೋಕ್ಕೆ. ರವೆ ಅಲ್ವಾ, ಅದು ಸ್ವಲ್ಪ ಬೇಯಬೇಕು. ಮತ್ತು ಆಲೂಗೆಡ್ಡೆನೂ ಹಸಿದು ಹಾಕಿದ್ದೀವಿ. ಸೊ ನೀವು ಅಕಸ್ಮಾತ್ ಆಲೂಗೆಡ್ಡೆ ಹಸಿದಿಲ್ಲ, ಬೇಯಿಸಿರೋದಿದ್ದರೆ ಬೇಯಿಸಿರೋದು ಸಹ ಹಾಕ್ಕೊಳ್ಬೋದು. ಇನ್ನೊಂಚೂರು ಬೇಗ ಆಗುತ್ತೆ ನಿಮಗೆ ಅಷ್ಟೇ. ಸ್ನ್ಯಾಕು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಡಬ್ಬಿಗೆ ಸ್ನ್ಯಾಕ್ಸ್ ಟೈಮ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ತುಂಬ ಈಸಿ, ತುಂಬ ಕ್ರಿಸ್ಪಿಯಾಗೂ ಬರುತ್ತೆ. ಇದು ಕಲರ್ ಚೇಂಜ್ ಹೆಂಗಾಗುತ್ತೆ ನೋಡಿ, ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ. ಅಲ್ಲಿಗೆ ನಮ್ಮ ಸ್ನ್ಯಾಕ್ಸ್, ರವೆ ಸ್ನ್ಯಾಕ್ಸ್ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂತ. ಬನ್ನಿ ಇದನ್ನು ನೀಟಾಗಿ ಪ್ಲೇಟಿಂಗ್ ಮಾಡ್ತೀನಿ. ಎಷ್ಟು ತೆಳ್ಳಗಿದೆ ಅಂತ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ, ಓಕೆನಾ. ಹೊಸಬ್ರು ಯಾರ್ದು ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನಾನು ಹೇಮಾ ಹೋಗಬಲ್ಲ. ಇನ್ನೊಂದು ಸಲ ಆ ಗರ್ಗರಿ ಸೌಂಡ್ ಕೇಳಿಸ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಒಂಚೂರು ಒಡಿಯಲ್ಲ, ಕಿತ್ತೋಗಲ್ಲ, ಪರ್ಫೆಕ್ಟ್ ಅಳತೆ, ಪರ್ಫೆಕ್ಟ್ ಮೆಷರ್ಮೆಂಟ್, ಓಕೆನಾ. ಬನ್ನಿ ಆ ಸೌಂಡ್ ಒಂದು ಸಲ ಕೇಳಿಸ್ಕೊಳ್ಳಿ ಯಾವ ರೀತಿ ಇದೆ ಅಂದರೆ. ಸಖತ್ ಕ್ರಿಸ್ಪಿಯಾಗಿದೆ ರೀ. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ನೋಡಿದಂತೆ ಕೇಳಿಸ್ಕೊಳ್ಳೋರಂತೆ ಸೌಂಡ್. ಬನ್ನಿ. ಇವತ್ತೇ ನಿಮ್ಮ ಮನೇಲಿ ಈಗಲೇ ಟ್ರೈ ಮಾಡಿ. ನಿಮ್ಮ ಮನೇಲಿ ಒಂದು ಕಪ್ ರವೆ ಇತ್ತು, ಆಲೂಗೆಡ್ಡೆ ಇತ್ತು ಅಂದರೆ ಇವತ್ತೇ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ನಿಮ್ಮ ಅಮೂಲ್ಯವಾದ ಫೀಡ್ಬ್ಯಾಕ್ಗೆ ನಾನು ಹೇಮಾ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಹೋಗಬಲ್ಲ. ಎಲ್ಲರಿಗೂ ನಮಸ್ತೆ. ನಾಳೆ ಇನ್ನೊಂದು ಒಳ್ಳೆ ಸೂಪರ್ ಡೂಪರ್ ರೆಸಿಪಿ ಜೊತೆ ನಾನು ನಿಮ್ಮನ್ನ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು.